ಮೂಲೆ ಮನೆಯ ಸಂಪ್ರದಾಯಗಳು ಅಥವಾ ಕಟ್ಟುಪಾಡುಗಳು. ಮೂಲೆ ಮನೆಯಲ್ಲಿ ಅರಿಶಿನ ಖಾಲಿಯಾಗದೆ ಸದಾ ತುಂಬಿರುವಂತೆ ನೋಡಿಕೊಳ್ಳಬೇಕು. ಎರಡನೆಯದು, ಉಪ್ಪಿನ ಡಬ್ಬದ ಪಕ್ಕದಲ್ಲೇ ಅರಿಶಿಣದ ಡಬ್ಬ ಇಡುವುದು ತುಂಬ ಒಳ್ಳೆಯದು. ಮೂಲೆ ಮನೆಯಲ್ಲಿ ಮಸಾಲೆಗೆ ಸಂಬಂಧಪಟ್ಟ ಪದಾರ್ಥಗಳನ್ನು ಒಂದೇ ಡಬ್ಬದಲ್ಲಿ ಹಾಕಬಾರದು. ನಾಲ್ಕನೆಯದು, ಉಪ್ಪು ಮತ್ತು ಹುಣಸೆಹಣ್ಣನ್ನು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಡಬ್ಬಗಳಲ್ಲಿ ಎಂದೂ ಇಡಬೇಡಿ. ಮಣ್ಣಿನ ಜಾಡಿಗಳಲ್ಲಿ ಇಡುವುದು ತುಂಬ ಒಳ್ಳೆಯದು. ಅಡಿಗೆ ಮಾಡುವ ಮುನ್ನ ನಾವು ಆಹಾರ ತಯಾರಿಸುವ ಸ್ಟವ್ ಅಥವಾ ಒಲೆಯನ್ನು ಸ್ವಚ್ಛವಾಗಿಟ್ಟಿರಬೇಕು ಮತ್ತು ಅಗ್ನಿದೇವರನ್ನು ಪ್ರಾರ್ಥಿಸಿ ಅಡಿಗೆ ಮಾಡಲು ಪ್ರಾರಂಭಿಸಬೇಕು. ಆರನೆಯದು, ಮೂಲೆ ಮನೆಯಲ್ಲಿ ಮಾತ್ರೆಗಳು, ಔಷಧಿಗಳು ಇಂತಹ ವಸ್ತುಗಳನ್ನು ಎಂದಿಗೂ ಇಡಬೇಡಿ. ಇದರಿಂದ ಧಾನ್ಯಲಕ್ಷ್ಮಿ ನಿಮಗೆ ಒಲಿಯುವುದಿಲ್ಲ. ನಾವು ಅಡುಗೆ ಮಾಡುವ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಗಾಜಿನ ಡಬ್ಬಿಗಳಲ್ಲಿ ಅಥವಾ ಮಣ್ಣಿನ ಜಾಡಿಗಳಲ್ಲಿ ತುಂಬಿಡುವುದರಿಂದ ಅದರಲ್ಲಿನ ಪೌಷ್ಟಿಕಾಂಶಗಳು ಹಾಳಾಗದೆ ತಾಜಾತನದಿಂದ ಇರುತ್ತವೆ. ಎಂಟನೆಯದು, ಮೂಲೆ ಮನೆಯನ್ನು ತಿಂಗಳಿಗೊಮ್ಮೆಯಾದರೂ ಸ್ವಚ್ಛಗೊಳಿಸಬೇಕು ಮತ್ತು ಅಡುಗೆ ಮಾಡುವವರು ಕೂಡ ದಿನಾಲೂ ಸ್ವಚ್ಛತೆಯಿಂದ ಅಡುಗೆ ಮಾಡಬೇಕು. ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಲು ಕೀಟನಾಶಕಗಳಂತಹ ಔಷಧಿಗಳನ್ನು ಬಳಸಬಾರದು. ಅದರ ಬದಲಾಗಿ ಅಡುಗೆ ಮನೆಯಲ್ಲಿ ಸಿಗುವಂತಹ ಕರ್ಪೂರ, ಅರಿಶಿಣ, ಅಡಿಗೆ ಸೋಡಾ, ಉಪ್ಪು ಮುಂತಾದ ವಸ್ತುಗಳನ್ನು ಬಳಸಿ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸುವುದು ತುಂಬ ಒಳ್ಳೆಯದು. ಮೂಲೆ ಮನೆಯಲ್ಲಿ ನಿಂತು ತಲೆ ಬಾಚುವುದು, ಉಗುರುಗಳನ್ನು ಕತ್ತರಿಸುವುದು ಅಥವಾ ಕೈಯಲ್ಲಿ ತಟ್ಟೆ ಹಿಡಿದು ನಿಂತು ಊಟ ಮಾಡುವುದು, ಜೋರು ಧ್ವನಿಯಿಂದ ಮಾತಾಡುವುದು, ಪಾತ್ರೆಗಳನ್ನು ಕೆಳಗೆ ಬೀಳಿಸುವುದು, ರಾತ್ರಿ ಊಟವಾದ ಬಳಿಕ ಅಡುಗೆ ಮಾಡಿದ ಪಾತ್ರೆಗಳನ್ನು ಮತ್ತು ತಟ್ಟೆಗಳನ್ನು ತೊಳೆಯದೇ ಇಡುವುದು ಇಂತಹ ಕೆಲಸಗಳನ್ನು ಅಡುಗೆ ಮನೆಯಲ್ಲಿ ಎಂದೂ ಮಾಡಬೇಕು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದ್ದೇ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.